ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತಥೋ ಜಯಮುದೀರಗೆ. ಶ್ರೋತೃಗಳಿಗೆ ಶ್ರೀಮನ್ ಮಹಾಭಾರತದ ಆದಿಪರ್ವದಲ್ಲಿ ಜನಮೇಜಯನ ಸರ್ಪಸತ್ರದ ವಿಷಯದಲ್ಲಿ ರುರುವಿನ ಜಿಜ್ಞಾಸೆ ಎಂಬ 12ನೆಯ ಅಧ್ಯಾಯಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ತನ್ನ ಪ್ರೇಯಸಿಯಾದ ಪ್ರಮದ್ವರೆಯ ಸಾವಿಗೆ ಒಂದು ಸರ್ಪವೇ ಕಾರಣವೆಂಬ ನೆಪವನ್ನಿಟ್ಟುಕೊಂಡು ಆ ರುರುವೆಂಬ ಮಹರ್ಷಿಯು ಬ್ರಾಹ್ಮಣನು ಕಂಡ ಸರ್ಪಗಳನ್ನೆಲ್ಲ ಕೊಲ್ಲುತ್ತಿರುವಾಗ ಒಮ್ಮೆ ಡುಂಡುಬ ಜಾತಿಯ ಸರ್ಪವನ್ನು ಕೊಲ್ಲಲು ಹೋಗುತ್ತಾನೆ. ಮುಂದೆ ಅದು ಸಹಸ್ರಪಾದನೆಂಬ ಋಷಿಯು ಶಾಪಗ್ರಸ್ತನಾಗಿ ಆ ಸರ್ಪಜಾತಿಯಲ್ಲಿ ಸರ್ಪಯೋನಿಯಲ್ಲಿ ಇರುವುದು ಅರಿತಾಗ ಆ ಸರ್ಪವು ಆತನಿಗೆ ಅಹಿಂಸಾವ್ರತವನ್ನು ಬೋಧಿಸುತ್ತಾ ಹೇಳುತ್ತದೆ, ದ್ವಿಜಶ್ರೇಷ್ಠನೇ, ಜನಮೇಜಯನ ಸರ್ಪಯಾಗದ ಸಮಯದಲ್ಲಿ ಅಸಂಖ್ಯಾತವಾದ ಸರ್ಪಗಳಿಗೆ ಹಿಂಸೆಯಾಯಿತು. ಅಂತಹ ಹಿಂಸೆಯನ್ನು ನೀನು ಮಾಡಬಾರದು. ಹಿಂಸೆ ಸರ್ವತಾ ಬ್ರಾಹ್ಮಣನಾದವನಿಗೆ ಯೋಗ್ಯವಲ್ಲ. ಜನಮೇಜಯನಾದರೂ ಕ್ಷತ್ರಿಯನಾದವನಿಗೆ ದಂಡಧಾರಣೆ, ಹಿಂಸೆ ಕೊಲ್ಲುವುದು ಸಹಜವಾದದ್ದು. ಆದರೆ ಬ್ರಾಹ್ಮಣನಾದ ನೀನು ಹಾಗೆ ಮಾಡಬಾರದು ಎಂದು ಹೇಳಿದಾಗ ರುರುವು ಆ ಸರ್ಪರೂಪದಲ್ಲಿದ್ದಂತಹ ಸಹಸ್ರಪಾದನನ್ನು ಪ್ರಶ್ನಿಸುತ್ತಾನೆ. ಕಥಂ ಹಿಂಸಿತವಾನ್ ಸರ್ಪಾನ್ ಸರಾಜ ಜನಮೇಜಯ ಸರ್ಪಾವಾ ಹಿಂಸಿತಾಸ್ತತ್ರ ಕಿಮರ್ಥಂ ದ್ವಿಜಸತ್ತಮ. ದ್ವಿಜಶ್ರೇಷ್ಠನೇ, ಜನಮೇಜಯನು ಯಾವ ಕಾರಣದಿಂದ ಸರ್ಪಗಳನ್ನು ಹಿಂಸಿಸಿದನು? ಕೇವಲ ಸರ್ಪಗಳನ್ನೇ ರಾಜನು ಹಿಂಸಿಸಲು ಕಾರಣವಾದರೂ ಏನು? ಧೀಮಂತನಾದ ಆಸ್ತಿಕನೇಕೆ ಆ ಸರ್ಪಗಳನ್ನು ವಿಮೋಚನೆ ಮಾಡಿದನು? ಈ ಎಲ್ಲ ವಿಷಯಗಳನ್ನು ಸವಿಸ್ತಾರವಾಗಿ ಕೇಳಲು ಇಚ್ಛಿಸಿದ್ದೇನೆ. ಬ್ರಾಹ್ಮಣೋತ್ತಮ, ಆ ರುರುವು ಸಹಸ್ರಪಾದನು ರುರು ಮಹರ್ಷಿಯನ್ನು ಕುರಿತು ಹೇಳುತ್ತಾನೆ. ಬ್ರಾಹ್ಮಣೋತ್ತಮ, ಆಸ್ತಿಕನ ಮಹಾಚರಿತ್ರೆಯನ್ನು ಹೇಳುವುದರಲ್ಲಿ ನಿಷ್ಣಾತರಾದ ಬ್ರಾಹ್ಮಣರಿಂದ ನೀನು ಆ ಕಥೆಯನ್ನು ಕೇಳಬಹುದು ಎಂದು ಹೇಳಿ ಸಹಸ್ರಪಾದನು ಅಂತರ್ಧಾನ ಹೊಂದಿದನು. ಸಹಸ್ರಪಾದನನ್ನು ಹುಡುಕಿ ಅವನಿಂದಲೇ ಆಸ್ತಿಕನ ಕಥೆಯನ್ನು ಕೇಳಬೇಕೆಂದು ರುರುವು ಮಾಡಿದ ಪ್ರಯತ್ನಗಳೆಲ್ಲವೂ ವ್ಯರ್ಥವಾಗಿ ಹೋಗಲಾಗಿ ಬಹಳ ಆಯಾಸಗೊಂಡು ಭೂಮಿಯ ಮೇಲೆ ಬಿದ್ದು ಬಿಟ್ಟನು. ಅಲೆದೆಳೆದು ಆಯಾಸಗೊಂಡಿದ್ದ ಅವನಿಗೆ ಕ್ಷಣಕಾಲ ಪ್ರಜ್ಞೆ ತಪ್ಪಿದಂತೆಯೂ ಆಗಿದ್ದಿತು. ಸಹಸ್ರಪಾದನು ಹೇಳಿದುದನ್ನು ರುರುವು ಪುನಃ ಚಿಂತಿಸುತ್ತಿದ್ದನು. ಮೂರ್ಛೆಯು ತಿಳಿದ ಮೇಲೆ ಕಡೆಗೊಮ್ಮೆ ಮನೆಗೆ ಬಂದು ತನ್ನ ತಂದೆಯಾದ ಪ್ರಮತಿಯನ್ನು ಆಸ್ತಿಕನ ಕಥೆಯನ್ನು ಹೇಳುವಂತೆ ಪ್ರಾರ್ಥಿಸುತ್ತಾನೆ. ಧರ್ಮಬೋಧಕವೂ ಪುಣ್ಯಪ್ರದವೂ ಆದ ಆಸ್ತಿಕನ ಕಥೆಯನ್ನು ಸಾಂಗೋಪಾಂಗವಾಗಿ ರುರುವು ತನ್ನ ತಂದೆಯಿಂದಲೇ ತಿಳಿದುಕೊಳ್ಳುತ್ತಾನೆ ಎಂಬಲ್ಲಿಗೆ ಮಹಾಭಾರತದ ಆದಿಪರ್ವದಲ್ಲಿ 12ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.